ನ್ಯಾಯಾಲಯದ ತಡೆಯಾಜ್ಞೆ ಧಿಕ್ಕರಿಸಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದಾರೆ ಎಂದು ವಕೀಲ ಹೃತಿಗೌಡ ಆರೋಪ ಮಾಡಿದ್ದಾರೆ. ಮಂಡ್ಯದ ಟಿಎಂ ಹೊಸೂರು ಬಳಿಯ ಕಾಳೇನಹಳ್ಳಿಯ ಸರ್ವೆ ನಂಬರ್ 30/5ರಲ್ಲಿ ಪಿಸಿ ನರಸಿಂಹೇಗೌಡ ಒಡೆತನದ ಎನ್ಎನ್ ಸ್ಟೋನ್ ಕ್ರಷರ್ ಅನ್ನು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ಟೋನ್ ಕ್ರಷರ್ ನಡೆಸುವುದರಿಂದ ಜಮೀನಿನಲ್ಲಿ ಬೆಳೆಯುವ ಬೆಳೆಗೆ ಹಾನಿ ಉಂಟಾಗುತ್ತಿದೆ. ಕಲ್ಲಿನಿಂದ ಬರುವ ಧೂಳು ಮೇಕೆ ಹಸುಗಳು ತಿನ್ನುವ ಮೇವುಗಳ ಮೇಲೆ ಬಿದ್ದು ಹಾಳಾಗಿವೆ. ಇದೇ ವಿಷಯವಾಗಿ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಗೊತ್ತಿದ್ದರೂ ಸಹ ಸೂಕ್ತ ಕ್ರಮ ಜರುಗಿಸದೆ ಮೌನವಾಗಿದ್ದಾರೆ. ಬಡ ರೈತನೊಬ್ಬ ಜೀವನಕ್ಕಾಗಿ ಮೇಕೆ ಫಾರಂ ಮಾಡಿ ಜೀವನ ಸಾಗಿಸುತ್ತಿದ್ದು, ಕ್ರಷರ್ನಿಂದ ರೈತನ ಜೀವನ ಬೀದಿಗೆ ಬಂದಂತಾಗಿದೆ. ತಕ್ಷಣ ಜಿಲ್ಲಾಡಳಿತ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನೋಡಿ, ಮಂಡ್ಯ ಜಿಲ್ಲೆ ಕಾಳೇನಹಳ್ಳಿ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಒಂದು ಕ್ರಷರ್ ನಡೀತಿದೆ. ಎನ್ಎನ್ ಸ್ಟೋನ್ ಕ್ರಷರ್ ಅಂಡ್ ಎಮ್ ಸ್ಯಾಂಡ್ ಅಂತ ಈಗ ಒಂದು 8 ತಿಂಗಳ ಅವಧಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ. ಶರತ್ ಕುಮಾರ್ ಅನ್ನೋರು ನಮ್ಮ ಕ್ಲೈಂಟ್ ವಾದಿಯಾಗಿ ಒಂದು ಸೂಟ್ ಹಾಕಿದ್ದಾರೆ, ಇಂಜಂಕ್ಷನ್ ಸೂಟ್ ಬಿಫೋರ್ ಆನರಬಲ್ ಡಿಸ್ಟ್ರಿಕ್ಟ್ ಜಡ್ಜ್, ವೆಕೇಶನಲ್ ಜಡ್ಜ್. ಈಗ ಸದ್ಯದಲ್ಲಿ ಟ್ರಾನ್ಸ್ಫರ್ ಆಗಿ ಪಟ್ನಕ್ಕೆ ಬಂದಿದೆ. ಅದ್ರ OS ನಂಬರ್ 148/2024 ಸ್ಟೇ ಆಗಿದೆ ಆನರಬಲ್ ಕೋರ್ಟ್. ಏನಂತ ಹೇಳಿದೆ, ಯಾವುದೇ ರೀತಿ ಕ್ರಷಿಂಗ್ ಆಗಲಿ ಬ್ಲಾಸ್ಟಿಂಗ್ ಆಗಲಿ ಯಾವುದೇ ರೀತಿ ಮೈನಿಂಗ್ ಆಕ್ಟಿವಿಟೀಸ್ನ ಹಮ್ಕೊಬಾರದು ಅಂತ ಒಂದು ಕಾನೂನಲ್ಲಿ ಒಂದು ಆಜ್ಞೆ ಆಗಿದೆ. ಆದ್ರೂ ಸಹ ಅದು 18/5ಕ್ಕೆ ಪಾಸ್ ಆಗ್ಬಿಡ್ತು. 18/5/2024 ತಡೆ ಆಜ್ಞೆ ಆಗಿದೆ. ಆದ್ರೂ 22ನೇ ತಾರೀಕು ತನಕ ನಡೆಸಿದ್ದಾರೆ. ಅದ್ರ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದೀವಿ, ಕಂಟೆಂಪ್ಟ್ ಪಿಟಿಷನ್ ಹಾಕಿದೀವಿ. ಈಗ ನಿನ್ನೆ ಅಂದ್ರೆ ಜೂನ್ 15 5:30 ಸಮಯದಲ್ಲಿ ಕ್ರಷಿಂಗ್ ನಡೀತಿದೆ. ಮತ್ತೆ ಅದಕ್ಕೆ 112ಗೂ ಡಯಲ್ ಮಾಡಿದ್ದಾರೆ ಶರತ್ ಅವರು. ಇದು ಮೇನ್ ರೀಸನ್ ನಾವು ಹಾಕಿರೋ ಸೂಟ್ ಇಷ್ಟೇ. ಏನಕ್ಕಂದ್ರೆ 70 ಮೇಕೆಯಲ್ಲಿ 27 ಮೇಕೆ ಸತ್ತಿದ್ದಾವೆ. ಅಲ್ಲಿ ಸುಮಾರು ಕ್ರಷರ್ಗಳು ನಡೀತಿದ್ದಾವೆ. ಅದಕ್ಕೆ ನಾವು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ನಾವು ಮುಂದೆ ಮಾತಾಡ್ತೀವಿ. ಸದ್ಯಕ್ಕೆ ಈ ಕ್ರಷರ್ ಇಂದ ನಮಗೆ 8 ತಿಂಗಳಲ್ಲಿ 27 ಮೇಕೆ ಸತ್ತಿದೆ. ಅದರ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗಾಗಿರ್ಬೋದು, ಆನರಬಲ್ DC ಆಗಿರ್ಬೋದು, SP ಸಾಹೇಬ್ರಾಗಿರ್ಬೋದು, ಎಲ್ಲ ಲೋಕಲ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಸೀನಿಯರ್ ಜಿಯಾಲಜಿಸ್ಟ್, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡು, ಆಮೇಲೆ ಇನ್ನ ಯಾವುದೇ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆಲ್ಲ ಮನವಿ ಕೊಟ್ಟರು ಸಹ ಯಾವುದೇ ರೀತಿ ಕಾರ್ಯನಿರ್ವಹಣೆ ಮಾಡಿಲ್ಲ. ಇಲ್ಲಿ ಏನ್ ನಾವು ನೋಡ್ಬೇಕಾಗ್ತದೆ ಅಂದ್ರೆ, ಮೇಲ್ನೋಟಕ್ಕೆ ಇವರೆಲ್ಲ ಕರಪ್ಟ್ ಟ್ರಾನ್ಸಾಕ್ಷನ್ಸ್. ನ್ಯಾಯಾಧೀಶರು ಆರ್ಡರ್ ಕೊಟ್ಟರು, ನ್ಯಾಯವಾದಿಗಳು ಅಲ್ಲಿ ಮಂಡನೆ ಮಾಡಿಸಿದ್ರು ಸಹ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ನೀಟಾಗಿ ಫಾಲೋ ಅಪ್ ಮಾಡ್ತಿಲ್ಲ. ಇಲ್ಲಿ ಡಿಸೆಂಟ್ರಲೈಸೇಷನ್ ಅಂದ್ಬಿಟ್ಟು ಕರಪ್ಷನ್ ಅಲ್ವಾ, ಎಲ್ಲ ಒಬ್ಬೊಬ್ಬ ಅಧಿಕಾರಿಗೆ ಒಬ್ಬೊಬ್ರು ನೀಟಾಗಿ ಫಾಲೋ ಅಪ್ ಮಾಡೋದಿದ್ರೆ ಎಷ್ಟು ಫಾಲೋ ಅಪ್ ಮಾಡ್ತಿದ್ರು. ನ್ಯಾಯಾಂಗ ಆದೇಶನ ವಿಲ್ಫುಲ್ ಆಗಿ ಡಿಸೊಬಿಡಿಯನ್ಸ್ ಮಾಡ್ತಿದ್ದಾರೆ. ಇದಕ್ಕೆ ಕಂಟೆಂಪ್ಟ್ ಪಿಟಿಷನ್ ಹಾಕಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರ ತಿಳಿಸಿದ್ರು ಸಹ ಅವ್ರ ಎಸ್ಕೇಪಿಂಗ್ ಅಲ್ಲೇ ಅಂದ್ರೆ ಒಂದ್ ಸುಳ್ಳು ಹೇಳಿ, ಒಂದ್ ಸ್ವೀಟ್ ಲೈಸ್ ಹೇಳಿ, ವೈಟ್ ಲೈಸ್ ಹೇಳಿ ತಪ್ಪಿಸ್ಕೊಳಕ್ ನೋಡ್ತಿದ್ದಾರೆ. ಇದೇ ಇಲಾಖೆಗೆ ಹೋಗಿ ಕೇಳಿದಾಗ ಏನಾಗಿದೆ, ಗಣಿ ಇಲಾಖೆಗೆ ಹೋದ್ರೆ ಆರ್ಡರ್ ಆಗಿದೆಯಂತೆ. ಅದು ಅದೇನ್ ಅವ್ರು ನಾವು ಆರ್ಡರ್ ಕಾಪಿ ಕೊಟ್ಟರು ಸರ್, ಅವ್ರೇನ್ ಹೇಳ್ತಿರೋದು ವೆಕೇಟ್ ಆಗಿದೆಯಂತೆ ಅಂತ. ಯಾವ ಆರ್ಡರ್ ವೆಕೇಟ್ ಆಗಿರೋದಕ್ಕೂ ಕಾಪಿನೂ ಇಲ್ಲ. ಇನ್ ಕೇಸ್ ವೆಕೇಟ್ ಆಗಿದ್ರೆ ನಾವು ಅದನ್ನ ಪಾಲಿಸೋದಕ್ಕೆ ನಾವು ರೆಡಿ ಇದೀವಿ. ಅವರು ವೆಕೇಟ್ ಆಗಿರೋದಕ್ಕೆ ಕಾಪಿನೂ ಇಲ್ಲ, ಸುಮ್ಮನೆ ಊಹಾಪೂಹ ಇಯರ್ಸೆ ಮಾತುಗಳನ್ನ ಕೇಳ್ಕೊಂಡು ನಡೆಸ್ತಿದ್ದಾರೆ. ಇದು ಹಿಂಗೆ ಮುಂದುವರೆದ್ರೆ ಎಲ್ಲಾ ಅಧಿಕಾರಿಗಳ ಮೇಲೂ ಸೇರಿ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಕ್ರಿಮಿನಲ್ ಕೇಸ್ ಜಾರಿ ಮಾಡ್ತೀನಿ. ಈಗ ಅಲ್ಲಿ ಇಲಾಖೆಯವರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಕಾಪಿ ಇದೆ, ಆರ್ಡರ್ ಕಾಪಿನೂ ಇದೆ. ಆರ್ಡರ್ ಕಾಪಿ ತಡೆ ಆಜ್ಞೆ ಇದ್ರೂ ಸಹ 18/5/2024 ತಡೆ ಆಜ್ಞೆ ಆಗಿದೆ. 22/5/2024 ತನಕ ನಡೆಸಿದ್ದಾರೆ. ಅಂದ್ರೆ 4 ದಿವಸ ಉಲ್ಲಂಘನೆ ಆಗಿದೆ. ಅದಾದ್ಮೇಲೆ ಕಂಟೆಂಪ್ಟ್ ಪಿಟಿಷನ್ ಕೂಡ ಫೈಲ್ ಮಾಡಿದ್ದೀನಿ. ಅಲ್ಲಾದ್ಮೇಲೆ ಸುಮ್ಮನೆ ಆದ್ರು, ನಡೆಸಿರ್ಲಿಲ್ಲ. ಈಗ ನಿನ್ನೆ 5:30 ಸಂಜೆಯಲ್ಲಿ ಕೋರ್ಟು 5 ಗಂಟೆ ಅಷ್ಟೆಲ್ಲ ಸಿಟ್ಟಿಂಗ್ ಎದ್ದೇಳ್ತಾರೆ ಸಾಹೇಬ್ರು. ಅದನ್ನ ನೋಡ್ಕೊಂಡು ಈಗ ಇವತ್ತು ಮತ್ತೆ ನಾಳೆ ರಜಾ ಸಿಕ್ಕಿರುವ ಕಾರಣ ಬಕ್ರೀದ್ ಪ್ರಯುಕ್ತದಿಂದ ಅವರು ಅನಾಧಿಕೃತವಾಗಿ ಕೋರ್ಟ್ ಆದೇಶ ಇದ್ರು ಸಹ ಉಲ್ಲಂಘನೆ ಮಾಡಿ ಏಕಾಏಕಿ ನಡೆಸ್ತಾ ಇದಾರೆ, ಅಕ್ರಮವಾಗಿ ನಡೆಸ್ತಾ ಇದಾರೆ. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನ ಇದೆ, ಎಲ್ಲ ಅಧಿಕಾರಿಗಳಿಗೂ ಗಮನ ಇದೆ. ಅವರು ಬ್ಲಾಸ್ಟ್ ಮಾಡ್ತಾ ಇದಾರೆ, ಅಲ್ಲ ಮೆಟೀರಿಯಲ್ ಬೇರೆ ಕಡೆ ಮೆಟೀರಿಯಲ್ ಲೋಡ್ ಆಗ್ತಿದೆ, ಬ್ಲಾಸ್ಟಿಂಗ್ ಆಗ್ತಿದೆ. ಊರಲ್ಲೇ ಎಲ್ಲ ಲೋಕಲೈಟ್ಸ್ಗೂ ಮೆಟೀರಿಯಲ್ಸ್ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ದಾರೆ. 112 ಪೊಲೀಸರ್ಗೂ ನಾವು ಕರೆದಿ ಮಾಹಿತಿನೂ ತಲುಪಿಸಿದೀವಿ. ಏನು ಕ್ರಮ ತಗೊಂಡಿಲ್ಲ. ಅವ್ರು ಕ್ರಮ ತಗೊಳ್ದೇ ಇರೋ ಕಾರಣ ಅವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಅವ್ರಿಗೆ ಏನ್ ಕ್ರಮ ತಗೊಳ್ಬೇಕು ಕಾನೂನುಬದ್ಧವಾಗಿ ನಾವು ಕೋರ್ಟಲ್ಲಿ ತಗೊಳ್ತೀವಿ. ನಾನು ಹೃತಿಗೌಡ ಅಂತ. ಎಸ್.